ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಆರಾಮವಾಗಿ ತಿನ್ನೋಂತಹ ಒಂದು ದಿಢೀರನೆ ರೊಟ್ಟಿ ಮತ್ತು ಅರ್ಧ ಹಣ್ಣಾಗಿರುವಂತಹ ಟೊಮಟೊ ಚಟ್ನಿ ಮಾಡ್ತೀನಿ. ದಿಢೀರ್ ರೊಟ್ಟಿ ಅಂದರೆ ಬೇಗ ಮಾಡ್ಕೊಳ್ಳೋ ಅಂಥ ರೊಟ್ಟಿ. ಈಗ ಅರ್ಧ ಹಣ್ಣಾಗಿರೋಂತಹ ಟೊಮಟೊ ಹಣ್ಣು ತಗೊಂಡಿದ್ದೀನಿ. ಅದು ತೊಟ್ಟನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಕಪ್ಪಿರೋ ತೆಗಿಬೇಕು. ಇತ್ಲೆ ಟೊಮಟೊ ಹಣ್ಣು ಅಲ್ಲ, ಇತ್ಲೆ ಟೊಮಟೊ ಕಾಯಿನೂ ಅಲ್ಲ, ದೋರೆಗಾಯಿ. ಅದನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಪೀಸ್ ಮಾಡ್ಕೋಬೇಕು. ಇಷ್ಟು 1 kg ಅಷ್ಟು ಇರಬೇಕು ಸಾಮಾನ್ಯ. ಇದು 1 kg ಅಷ್ಟಿದೆ. 1 kg ಅಷ್ಟು ಟೊಮಟೊ ತಗೊಂಡಿದ್ದೀನಿ, ಹಣ್ಣಾಗಿರೋ ಅಂಥದ್ದು. ಮತ್ತು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಅರ್ಧ ಹಸಿರು ಮೆಣಸಿನ್ಕಾಯಿ, ಅರ್ಧ ಹಣ್ಣಾಗಿರೋ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹುರಿದಿರೋ ಅಂಥ ಕಡಲೆ ಬೀಜ, ಸಿಪ್ಪೆ ತಕ್ಕಬೇಕು. ಎಷ್ಟು ಟೊಮಟೊ ಇದೆ. ಜೀರಿಗೆ, ಇಷ್ಟೆಲ್ಲ ಸಾಮಗ್ರಿಗಳು ಟೊಮಟೊ ಕಾಯಿ ಚಟ್ನಿಗೆ ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಸಾಮಗ್ರಿಗಳು ಇದೆ. ಎಣ್ಣೆ ಹಾಕಿ ಒಂದು ಬಾಣಲೆಗೆ ಟೊಮಟೊವನ್ನು ಹುರ್ಕೋಬೇಕು. ಟೊಮಟೊ ಹುಳಿ ಹೋಗೋ ತನಕ ಹುರಿಬೇಕು. ಬಾಯಿ ಮುಚ್ತೀನಿ ಸ್ವಲ್ಪ. ಇದು ಟೊಮಟೊ ನಾಟಿ ಟೊಮಟೊ ಆಗಿದೆ, ಅದರಿಂದ ಹುಳಿ ಜಾಸ್ತಿ ಬರ್ತಾಯಿದೆ. ಆ ಹುಳಿ ಅಂಶ ಎಲ್ಲ ಹೋಗೋ ತನಕ ನಾನು ಚೆನ್ನಾಗಿ ಹುರ್ಕೊತೀನಿ. ಈ ದೋರೆಗಾಯಿ ಟೊಮಟೊ ಇದೊಂಥರ ರುಚಿ ಕೊಡುತ್ತೆ. ಎಲ್ಲ ನೀರಿನಂಶ ಹೋಗ್ತಾ ಇದೆ, ಎಲ್ಲ ನೀರು ಇಂಗ್ತಾ ಇದೆ. ಹುಳಿ ಉಳ್ಕೊಂಡಿದೆ. ಇಷ್ಟು ಸ್ಮ್ಯಾಶ್ ಆಗಂಗೆ ಹುರ್ಕೊಂಡಿದ್ದೀನಿ. ಯಾಕೆ ಸ್ವಲ್ಪ ದಿವಸ ಇರಬೇಕು ಅಂತ ಹೇಳಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಇಷ್ಟು ಹದವಾಗಿ ಹುರಿದಿದ್ದೀನಿ ನಾನು. ಅಲ್ಲಿ ಸಿಪ್ಪೆ ಬಂತು, ಈಸಿಯಾಗಿ ಸಿಪ್ಪೆ ತಕ್ಕೋಬೋದು. ಎಲ್ಲ ಮೇಲ್ಗಡೆಗೆ ಸಿಪ್ಪೆ ಇರುತ್ತೆ, ಅದು ತೆಗೆದ್ರೆ ಒಳ್ಳೆಯದು. ಅದು ಸುಲಭವಾಗಿ ತಕ್ಕೊಳಕ್ಕೆ ಬಂತು, ಅದಕ್ಕೆ ನಾನು ತಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ. ನೋಡಿರಿ, ಹಣ್ಣಾಗಿರೋಂಥ ಮೆಣಸಿನ್ಕಾಯಿ ಅದು ಬೇರೆ ಥರ ರುಚಿನೇ ಕೊಡುತ್ತೆ. ಅದಕ್ಕೆ ನಾನು ಈ ಇದರಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹದವಾಗಿ ಹುರ್ಕೊಂಡಿದ್ದೀನಿ. ಇದು ತಣ್ಣಗಾಕಿ ಬಿಡಬೇಕು. ಸ್ವಲ್ಪ ತುಪ್ಪ ಹಾಕಿ ಬಾಣಲೆಯಲ್ಲಿ ಜೀರಿಗೆ ಹುರ್ಕೋಬೇಕು. ಈರುಳ್ಳಿ ಒಳಗೆ ಸೇರಿಸ್ತೀನಿ ಜೀರಿಗೆನ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಹಸಿದು ಹಾಕೋದ್ಕಿಂತ ಈ ಥರ ಬಿಸಿ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ದಿವಸ ನಾವು ಚಟ್ನಿನೇ ಇಟ್ಕೋಬೋದು. ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಮತ್ತು ಕಡಲೆ ಬೀಜನ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಂಥ ಕಡಲೆ ಬೀಜಿಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಹುರ್ಕೊಂಡಿರೋದು ಏನೇನಿದೆ ಎಲ್ಲ ಸಾಮಗ್ರಿಗಳನ್ನೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಕೊಂಡು ಆಮೇಲೆ ಟೊಮಟೊ ಹಾಕಿ ರುಬ್ತೀನಿ. ಇದನ್ನ ಫಸ್ಟು ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ನೀರು ಹಾಕಲ್ವಲ್ಲ ಒಂದು ಡ್ರಾಪು. ಈಗ ಟೊಮಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರು ಹಾಕೊಂಡಂಗೆ ಮಿಕ್ಸಿಲಿ ಪಲ್ಸ್ ಮಾಡಿ ರುಬ್ಕೋಬೇಕು. ಎಲ್ಲ ಈಗ ನೀರು ಹಾಕಿಲ್ವಲ್ಲ, ಹಂಗಂಗೆ ಇರುತ್ತೆ. ನಾವು
ಹಿಂಗೆ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೊಂದ್ಕೊಂಡ್ಲಿ ಅಂತ. ಈಗ ಅದು ಸಾಕಾಗಲ್ಲ ಅಂತ ಹೇಳಿ ಚಿಕ್ಕ ಜಾರಲ್ಲಿ ಮಿಕ್ಸಿ ಮಾಡ್ಕೊತೀನಿ ಹೊಂದ್ಕೊಂಡ್ಲಿ ಅಂತ. ಚಿಕ್ಕ ಜಾರಲ್ಲಿ ನಾವೇನೇ ಹಾಕ್ಕೊಂಡ್ರು ನೀಟಾಗಿ ಮಿಕ್ಸಿ ಆಗುತ್ತೆ. ತೀರಾ ಪೇಸ್ಟ್ ಆಗಂಗಿಲ್ವಲ್ಲ ಇದು, ಪೇಸ್ಟ್ ಮಾಡಿಲ್ಲ ನಾನು. ದೊಡ್ಡದಾಗಿದೆ ಚಟ್ನಿ, ಎಲ್ಲ ಚಟ್ನಿ ರೆಡಿಯಾಗಿದೆ. ಇದು ಚಟ್ನಿ ಎಲ್ಲ ರುಬ್ಬಿ ರೆಡಿಯಾಗಿರೋಂಥ ಚಟ್ನಿನ ನಾನು ತೋರ್ಸೋಕ್ಕೋಸ್ಕರ ಒಂದು ಬಟ್ಲಲ್ಲಿ ಹಾಕ್ತಿದ್ದೀನಿ. ತಿರ್ಗಾ ಇದನ್ನು ಬಿಸಿ ಮಾಡಲೇಬೇಕು. ಇದು ಚಟ್ನಿ ಮಾತ್ರ ಹಿಂಗೆ ಮಾತ್ರ ಇಡಲೇಬಾರ್ದು, ಬಿಸಿ ಮಾಡೇ ಇಡಬೇಕು. ಬಿಸಿ ಮಾಡಿ ತಣ್ಣಗಾದ್ಮೇಲೆ ಬೇಕಾದ್ರೆ ಫ್ರಿಡ್ಜಲ್ಲಿ ಇಟ್ಕೋಬೋದು. ಓಪನಾಗಿ ಮಾತ್ರ ಭಾರಿ ಡೌಟು, ಇದು ಉಳ್ಕೊಳಲ್ಲ ಈ ಚಟ್ನಿ. ಇದು ನಾನು ನೋಡಿದ್ದೀನಿ. ಅದಕ್ಕೆ ನೀವೇನಾದರೂ ಮಾಡಿದ್ರೆ ಇದು ಖಂಡಿತ ಬಿಸಿ ಮಾಡಿ ಇಟ್ಕೊಂಡ್ರೆ, ಇದಕ್ಕೇನು ಒಗ್ಗರಣೆ ಹಾಕಲಿಲ್ಲ ಅಂದರೆ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ. ಈಗ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಯಾವ ಹಿಟ್ಟನ್ನು ಮಿಕ್ಸ್ ಮಾಡಲ್ಲ. ಇದು ಸೊಸೈಟಿ ಅಕ್ಕಿ ಹಿಟ್ಟು. ಇದು ತೊಳೆದು ನೆರಳಲ್ಲಿ ಒಣಗಿಸಿ ನಾನು ಇದನ್ನು ಮಿಲ್ ಮಾಡಿಸಿದ್ದೀನಿ. ಸೊಸೈಟಿ ಅಕ್ಕಿ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. 1.5 ಬೌಲ್ ಹಿಟ್ಟು ತೊಗೊಂಡಿದ್ದೆ. ಹಿಟ್ಟನ್ನು ಚೆನ್ನಾಗೇ ಮಿದಿಬೇಕು. ಇದು ದಿಢೀರ್ ರೊಟ್ಟಿ. ಇದು ನಾವು ಸರಿ ಕಲಿಸ್ಕೊಂಡು ಅದನ್ನ ತೊಟ್ಟಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಮಾತ್ರ ಈಸಿಯಾಗಿರೋಂಥ ರೊಟ್ಟಿ. ತಿನ್ನೋಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಬಿಸಿಯಾಗಿದ್ದಾಗಲೇ ತಿನ್ನಬೇಕು ಇದನ್ನು. ಈಗ ಈ ಥರ ಚೆನ್ನಾಗಿ ಹಿಟ್ಟನ್ನು ಮಿತ್ಕೋಬೇಕು. ಇದು ನಾವು ಗೋಧಿ ಹಿಟ್ಟು ಹಾಕಿದ್ರೆ ಅಷ್ಟೊಂದು ಮಿದಿಯೋದು ಬೇಕಾಗಲ್ಲ. ಇದನ್ನು ಅಕ್ಕಿ ಹಿಟ್ಟು ಒಂದೇ ಆಗಿರೋದ್ರಿಂದ ಚೆನ್ನಾಗಿ ತಣ್ಣೀರು ಹಾಕಬೇಕು, ಬಿಸಿನೀರು ಹಾಕಬಾರ್ದು. ನಾನು ಹಿಂಗೆ ಚೆನ್ನಾಗಿ ಮಿದ್ದು 1 ಅವರ್ ಬಿಟ್ಟಿದ್ದೀನಿ ಹಿಟ್ಟ. ಹಿಂಗೆ ಮಾಡಿಬಿಟ್ಟು ಬಾಯಿ ಮುಚ್ಚಿ 1 ಅವರ್ ಬಿಟ್ಟಿದ್ದೆ. ಈಗ ತಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹಿಟ್ಟನ್ನು ಒಂದು ಅರ್ಧ ತೆಗ್ದು ಇಟ್ಕೊತೀನಿ ನಾನು 2 ರೊಟ್ಟಿ ಮಾಡ್ಕೊಳಕ್ಕೆ. ನೀರಾಗಿ ಕಲ್ಸ್ಕೊತೀನಿ. ಅಷ್ಟು ಗಟ್ಟಿ ಇರಬಾರ್ದು, ಇಷ್ಟು ತೆಳಗಿರಬೇಕು. ಎಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಈಸಿಯಾಗಿ ಮಾಡ್ಕೊಳ್ಳೋಂಥ ರೊಟ್ಟಿ. ಅಡುಗೆ ಮನೆಯೂ ಗಲೀಜಾಗಲ್ಲ. ತುಂಬ ಚೆನ್ನಾಗಿರುವಂಥ ರೊಟ್ಟಿ. ಒಟ್ಟಿನಲ್ಲಿ ತಣ್ಣಗಾದರೆ ಇದು ರೊಟ್ಟಿ ಟೇಸ್ಟ್ ಹೋಗುತ್ತೆ. ಸುಟ್ಕೊಂಡು ತಿನ್ಬೇಕು ತಿರ್ಗಾ. ಅದೇನೋ ನಾನು ಹೇಳ್ತಾಯಿದ್ದೀನಿ. ಈಗ ಹೆಂಚು, ಇದು ಹೊಸ ಹೆಂಚು ತೊಗೊಂಡಿದ್ದೀನಿ ನಾನು. ಹಳೆ ಹೆಂಚು ಇತ್ತು. ಈಗ ಹೊಸ ಹೆಂಚನ್ನ ಸೀಸನಿಂಗ್ ಮಾಡಿದ್ದೀನಿ. ಅದು ಒಂದು ವೀಡಿಯೋದಲ್ಲಿ ಬಿಟ್ಟಿದ್ದೀವಿ ಸೀಸನಿಂಗ್ ಮಾಡಿದ್ದ. ಈ ಬಳಿಯ ರೊಟ್ಟಿ ಏನಿದೆ, ಈ ಬಳಿಯ ರೊಟ್ಟಿ ಈ ಹೆಂಚಿಗೆ ಚೆನ್ನಾಗಿ ಸೂಟಾಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಈ ಹೆಂಚೆ ತಗೊಂಡು ಮಾಡೋದು. ಕಬ್ಬಿಣದ ಹೆಂಚು ಚೆನ್ನಾಗಿರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ. ಒಂದು ಚೂರು ಕಚ್ಕೊಂಡಿಲ್ಲ. ಸೀಸನಿಂಗ್ ಮಾಡಿಟ್ರ ಅಂತ ಹಂಚಿದು ಎಷ್ಟು ನೀಟಾಗಿ ಒಂದು ಚೂರು ಕಚ್ಚಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ಹೊಸ ಹೆಂಚಲ್ವ, ಹಳೆ ಹೆಂಚು ಆದಂಗೆ ಸಖತ್ತು ಚೆನ್ನಾಗಿ ಬರ್ತವೆ ಈ ರೊಟ್ಟಿ. ಈ ರೊಟ್ಟಿಗೆ ಇದೇ ಸೂಟಾಗ ಅಂತ ಹಂಚು, ಕಬ್ಬಿಣದ ಹಂಚು ಇದು. ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಈ ಹಂಚಲ್ಲಿ ಮಾಡಿ ಮಾಡಿ. ಎಷ್ಟು ಚೆನ್ನಾಗಿ ರೊಟ್ಟಿ ನೋಡಿ, ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈಗ 2ನೇ ರೊಟ್ಟಿನೂ ಮಾಡ್ತೀನಿ. ಎಷ್ಟು ಬೇಗ ರೊಟ್ಟಿ ಮಾಡೋದು ಅಂದರೆ ಈಸಿ ರೊಟ್ಟಿ ಮಾಡೋದು. ತುಂಬ ಈಸಿ, ಕಲ್ತ್ಕೊಳ್ಳೋದು ಅಷ್ಟೇ ಇದು. ಹೊಸ ಹೆಂಚಿನಿಂದ ಮಾಡಿದ್ರೆ ಎಷ್ಟು ವರ್ಷದ ತನಕ ಈ ಹೆಂಚು ರೊಟ್ಟಿ ಮಾಡ್ಬೋದು. ಇದರಲ್ಲಿ ಒಂದೇ ಹಿಟ್ಟಲ್ಲಿ ಮಾಡಿರೋಂಥ ರೊಟ್ಟಿ. ಮಸಾಲೆ ಯಾವುದೂ ಹಾಕಿಲ್ಲ ಈ ಸಲ. ಪ್ಲೇನ್ ರೊಟ್ಟಿ. 2 ಕಡೆಗೂ ಬೇಯಿಸ್ಬೋದು, ಇಲ್ಲ ಒಂದೇ ಕಡೆಗೆ ಬೇಯಿಸ್ಕೋಬೋದು. ನಾನು ಬಾಯಿ ಮುಚ್ಚಿದ್ದೀನಿ. ಬಾಯಿ ಮುಚ್ಚಿ ತೆಗೆದು ಇನ್ನೊಂದು ಕಡೆ ತಿರುವಾಕ್ತೀನಿ. ಎಷ್ಟು ತೆಳುವಾಗಿ ಸೂಪರಾಗಿ ಬಂದಿದೆ. ಈಸಿಯಾಗಿ ಅಡುಗೆ ಮನೆ ಗಲೀಜಾಗಲ್ಲ, ಎಲ್ಲ ಹಿಟ್ಟೆಲ್ಲ ಬೀಳಲ್ಲ, ನೀಟಾಗಿರುತ್ತೆ. ನಮಗೇನೆ ಇಷ್ಟ ಈ ರೊಟ್ಟಿ ಮಾಡೋದು ಅಂದರೆ. ತೊಟ್ಟಕ್ಕ ರೊಟ್ಟಿ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಈಸಿ, ಕಲ್ತ್ಕೊಂಡ್ರು ಮಾತ್ರ. ಬಿಸಿಯಾಗಿದ್ದಾಗಲೇ ಈ ರೊಟ್ಟಿ ಚೆನ್ನ. ಈ ಟೊಮೊಟೊ ಕಾಯಿ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೀನಿ.
ಇದು ತುಂಬ ಚೆನ್ನಾಗಿರುವಂತಹ ಒಂದು ಬೆಳಗಿನ ಒಂದು ತಿಂಡಿ. ನಾವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಈ ದೋರೆಗಾಯಿ ಟೊಮಟೊಕಾಯಿ ಚಟ್ನಿ, ಈ ಅಕ್ಕಿ ರೊಟ್ಟಿ, ಇವೆರಡೂ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಈ ರೊಟ್ಟಿ ಚಟ್ನಿ ವಿಡಿಯೋನ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.